ಈ ಸೊಸೈಟಿಗಳು ಮಾಡ್ತಾ ಇರುವಂಥದ್ದು ಕೆಲವೊಂದಷ್ಟೇ ಲಿಮಿಟೆಡ್ ಆಕ್ಟಿವಿಟೀಸ್, ಎಲ್ಲ ರೀತಿಯಾದ ಆಕ್ಟಿವಿಟೀಸ್ ಅಲ್ಲಿ ಅವರಿಲ್ಲ. ಆದ್ರೆ ನಮ್ಮಂತ FPOಗಳಿಗೆ ಈ ಸಬ್ಸಿಡರಿ ಆಕ್ಟಿವಿಟೀಸೇ ಪ್ರೈಮರಿ ಆಕ್ಟಿವಿಟಿ. ನಿಮ್ಮ ಅನಿಸಿಕೆಯ ಪ್ರಕಾರ ಸಹಕಾರಿ ವ್ಯವಸ್ಥೆ ಆಲ್ರೆಡಿ ಇರುವಂತ ಈ ಜಾಗದಲ್ಲಿ FPO ರಚನೆ ಮಾಡುವುದರಿಂದ ಕಾಂಪಿಟೇಷನ್ ಅಥವಾ ಏನಾದರೂ ಸಮಸ್ಯೆಗಳು ಎದುರು ಕಾಣ್ತಾ ಇದೆಯಾ? ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ FPO ಅನ್ನುವಂಥದ್ದು ಏನೋ ಹೊಸ ಸಿಸ್ಟಮ್ ಅಲ್ಲ. ಇದು ಒಂಥರ ಈ ಕೋಆಪರೇಟಿವ್ ಒಂದು ಸಿಸ್ಟಮಿನ ಮುಂದುವರೆದ ಭಾಗ. ಅಂದ್ರೆ ಅದರಲ್ಲಿದ್ದಂಥ ಒಂದಷ್ಟು ಡ್ರಾಬ್ಯಾಕ್ಸ್ ಮತ್ತೆ ಅದರಲ್ಲಿದ್ದ ಒಂದಷ್ಟು ಗ್ಯಾಪ್ಸ್ ಅನ್ನ ಫಿಲ್ ಮಾಡಬೇಕು ಅಂತ ಒಂದು ಹೊಸ ಫಾರ್ಮ್ ಅನ್ನ ಕೊಟ್ಟಿರುವಂತ ಒಂದು ವ್ಯವಸ್ಥೆ ಇದೆ. ಈ ಸೊಸೈಟಿಗಳು ಮಾಡ್ತಾ ಇರುವಂಥದ್ದು ಕೆಲವೊಂದಷ್ಟೇ ಲಿಮಿಟೆಡ್ ಆಕ್ಟಿವಿಟೀಸ್, ಎಲ್ಲ ರೀತಿಯಾದ ಆಕ್ಟಿವಿಟೀಸ್ ಅಲ್ಲಿ ಅವರಿಲ್ಲ. ಹಂಗಾಗಿ ನಮಗೆ ಇಲ್ಲಿ ಯಾವುದೇ ರೀತಿಯಾದ ಕಾಂಪಿಟೇಷನ್ ಅಂತ ಅನಿಸ್ತಾ ಇಲ್ಲ. ನಾವು ಯಾವುದೇ ಪರ್ಪೆಂಡಿಕ್ಯುಲರ್ ಗ್ರೋತ್ ಮಾಡದೆ ಪ್ಯಾರಲಲ್ ಆಗಿ ಗ್ರೋತ್ ಮಾಡ್ತಾ ಇದ್ದೇವೆ. ಹಂಗಾಗಿ ಇವತ್ತಿನವರೆಗೂ ನಮ್ಗೆ ಯಾವುದೇ ರೀತಿಯಾದ ಕಾಂಪಿಟೇಷನ್ ಫೀಲ್ ಆಗಿಲ್ಲ. ಹಂಗಂತ ಇನ್ನು ಒಂದು ಲೆವೆಲ್ ನಂತರ ಒಂದು ಲೆವೆಲ್ ಆಕ್ಟಿವಿಟಿ ಸ್ಯಾಚುರೇಷನ್ ಬಂದಾಗ ಮತ್ತೆ ನೀವು ಹೇಳ್ದಂಗೆ ಕಾಂಪಿಟೇಷನ್ ಅನ್ನುವಂಥದ್ದು ಹುಟ್ಕೊಳ್ಬಹುದು. ಇವತ್ತಿನ ಆಡಳಿತ ಮಂಡಳಿಯಲ್ಲಿ ಯಾವುದೇ ಯುವಕರನ್ನ ಸೇರ್ಪಡೆ ಮಾಡ್ಕೊಳ್ತಾ ಇಲ್ಲ, ಇದಕ್ಕೆ ಏನ್ ಕಾರಣ ಇರ್ಬೋದು? ಯಾವುದೇ ಯಂಗ್ ಜನರೇಷನ್ಗೆ ಈ ಏನ್ ನಾವು ಹೇಳ್ತಾ ಇದ್ದೀವಿ ಈಗ ಕೋಆಪರೇಟಿವ್ ಸಿಸ್ಟಮ್ ಅಷ್ಟು ವರ್ಷದಿಂದ ಬಂದಿದೆ, ಇಷ್ಟು ವರ್ಷದಿಂದ ಬಂದಿದೆ, ಇದಕ್ಕೆ ಅವರಿಗೆ ಆಸ್ಪಿರೇಷನ್ ಇಲ್ಲ. ಅಂದ್ರೆ ನಾನು ಇದಾಗಬೇಕು, ನಾನು ಇಂಥದ್ದು ಮಾಡಬೇಕು, ನಾನು ಇಷ್ಟು ದೊಡ್ಡ ಸಂಸ್ಥೆಯವನ್ನ ಲೀಡ್ ಮಾಡಬೇಕು ಹೇಳುವಂಥದ್ದು ಯಾರಿಗೂ ಆಸ್ಪಿರೇಷನ್ ನನಗಂತೂ ಕಂಡಿಲ್ಲ. ಟು ಪ್ರಮೋಟ್ ದಿ ಆರ್ಗನೈಸೇಷನ್ ಅಥವಾ ನಿಮ್ಮ ಇರುವಂಥ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾನ್ಷನ್ ಮಾಡ್ಬೇಕಾ ಅಥವಾ ನೀವು ಇರುವಂಥ ಇನ್ಸ್ಟಿಟ್ಯೂಷನ್ನೇ ಅದೇ ರೇಂಜಲ್ಲೇ ಮುಂದುವರ್ಸ್ಕೊಂಡು ಹೋಗ್ತೀರಾ. ಸೊ ಇದರಲ್ಲಿ ನಿಮ್ದು ಯಾವ್ದು ಚಾಯ್ಸು ಅನ್ನೋದ್ರ ಮೇಲೆ ಈ ಥರದ್ದು ಇರ್ತದೆ. ಈಗ ಉದಾಹರಣೆಗೆ ಈಗ ನಿಮ್ಗೆ ಒಳ್ಳೆ ಕಾಂಪಿಟೇಟಿವ್ ಜನಗಳು ಬೇಕು, ಒಳ್ಳೆ ರೀತಿಯಾದ ಏನೋ ಸ್ಕಿಲ್ಸ್ ಇರೋರು ಬೇಕು ಅಂತಂದ್ರೆ ನಿಮ್ಗೆ ಕಡಿಮೆ ರೇಟಿಗೆ ಅವರು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಥವಾ ನೀವು ಏಕದಮ್ ಸೋಷಿಯಲ್ ಇರುವಂಥವ್ರನ್ನೇ ಕರ್ಕೊಬಂದು ಇಲ್ಲಿ ಕೆಲಸ ಮಾಡಿಸ್ಬೇಕು. ಸೊ ಅಂತ ಆ ಎರಡು ಪ್ರಸಂಗದಲ್ಲಿ ಚಾಯ್ಸ್ ಆ ಸಂಘಗಳಿಗೆ ಮತ್ತು ಆರ್ಗನೈಸೇಷನ್ಗಳಿಗೆ ಬಿಟ್ಟಿದೆ. ಈಗ ನಾವು ಡೆವಲಪ್ಮೆಂಟ್ ಮಾಡಬೇಕು, ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಮಾಡಬೇಕು, ನಮ್ಮ ವ್ಯವಹಾರಗಳು ಇನ್ನೂ ಬೆಳಿಬೇಕು ಅನ್ನುವಂಥದ್ದಿದ್ರೆ ನಾವು ಸ್ವಲ್ಪ ಅದರಲ್ಲಿ ಆಗಲೇಬೇಕು, ಏನೋ ಈಲ್ಡ್ ಆಗಲೇಬೇಕು. ಯಾಕಂತಂದ್ರೆ ಒಳ್ಳೆ ಸಂಬಳ ಕೊಟ್ಟರೆ ಒಳ್ಳೆ ಕೆಲಸ ಸಿಗುತ್ತೆ, ಅಂದರೆ ಕೆಲಸ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನಾವು ಕೊಡೋದನ್ನೇ ಲಿಮಿಟೆಡ್ ಕೊಟ್ಟು ಅವರಿಂದ ಹೈಯೆಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅದು ಇವತ್ತಿನ ಒಂದು ದಿನಮಾನದಲ್ಲಿ ಆಗಲ್ಲ. ಇಲ್ಲಿ ಇವತ್ತಿನ ಒಂದು ವಾತಾವರಣದಲ್ಲಿ ನಮ್ಮ ಏನು ಸಿಸ್ಟಮಲ್ಲಿ ನಾವು ಇವತ್ತು ರೆಮ್ಯುನರೇಷನ್ ಕೊಡ್ತಾ ಇದೀವಿ, ಸೊ ಅದು ಮೇ ನಾಟ್ ಬಿ ಇನಫ್ ಅವರಿಗೆ. ಸಹಕಾರಿ ಸಂಘ ಅಥವಾ ಅದನ್ನ ವಾರ್ಷಿಕ ಅಡಾವಳಿ ಪತ್ರಿಕೆ ನೋಡಿದಾಗ ಸಾಕಷ್ಟು ಅವ್ರ ಹತ್ರ ಬಂಡವಾಳ ಇದೆ, ಚರ ಆಸ್ತಿ ಕೂಡ ಇದೆ. ಹೌದು. ಆದ್ರೂ ಕೂಡ ಯಾವುದೇ ಸಹಕಾರಿ ಸಂಘಗಳಾಗಲಿ ಕೆಲವೊಂದು ಸಹಕಾರಿ ಸಂಘಗಳನ್ನ ಬಿಟ್ರೆ ಇನ್ನು ಉಳಿದಂತವು ಕೇವಲ ಹಣಕಾಸಿನ ಯೋಜನೆಯನ್ನು ಮಾತ್ರ ಅನುಗೊಳಿಸ್ತಾ ಇದೆ. ನಿಮ್ಗೇನು ಅನಿಸ್ತಾ ಇದೆ? ಇಲ್ಲ, ಈಗ ನನ್ನನ್ನು ನೀವು ಕೇಳಿದರೆ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಬಿಸ್ನೆಸ್ ಈಸ್ ಮನಿ ಲೆಂಡಿಂಗ್. ಯಾಕೆಂದರೆ ಇದಕ್ಕೆ ಯಾವುದೇ ರೀತಿಯಾದ ರಜೆ ಸಂಬಂಧ ಇಲ್ಲ. 365 ದಿವಸಕ್ಕೆ 365 ದಿವಸನೂ ನಿಮ್ಮ ದುಡ್ಡು ದುಡಿತದೆ. ಈಗ ಅದೇ ನೀವು ಬೇರೆ ಬಿಸ್ನೆಸ್ ಯಾವುದೇ ಲೆಕ್ಕ ಹಾಕಿದರೆ ನೀವು ಎಷ್ಟು ದಿವಸ ಆ್ಯಕ್ಟಿವ್ ಆಗಿರ್ತೀರಿ ಅಷ್ಟೇ ದಿವಸ ನಿಮ್ಮ ದುಡಿಮೆ ಇರ್ತದೆ. ಸೊ ಯಾವಾಗಲೇ ಒಬ್ಬ ವ್ಯಕ್ತಿ ಮುಂದೆ ನೀವು ಎರಡು ಚಾಯ್ಸ್ ಇಟ್ಟರೆ, ನೀವು ಇದನ್ನು ಮಾಡ್ತೀರೋ ಅಂದರೆ ಅವ್ನು 100% ಮನಿ ಲೆಂಡಿಂಗಿಗೆ ಹೋಗ್ತಾನೆ. ಮತ್ತು ನಮ್ಮಲ್ಲಿ ಈಗ ಇಷ್ಟೆಲ್ಲ ವರ್ಷದಿಂದ ಬೆಳೆದು ಬಂದಿರೋದಕ್ಕೆ, ಈ ಎಲ್ಲ ಪ್ರೈಮರಿ ಒಂದು ಸೊಸೈಟಿಯ ಒಂದು ವ್ಯವಸ್ಥೆ ಬೆಳೆದು ಬಂದಿರೋದಕ್ಕೆ ಇಲ್ಲಿ ಈ ಏನೋ ಯಾರೋ ಸಾಲ ಕಟ್ಟದೆ ಹೋದ, ಕಟ್ಟಬಾಕಿ ಅದ್ರ ಹರಾಜು ಮಾಡಿ ಅದನ್ನು ನಾವು ವಸೂಲಿ ಮಾಡಬೇಕು, ಈ ಥರ ಪರಿಸ್ಥಿತಿ ಬರುವಂಥದ್ದು ಎಲ್ಲೋ ಭಾಳ ಕಡಿಮೆ, ಎಲ್ಲೋ 1% 2% ಅದು ಬರ್ಬೋದು. ಹಾಗಾಗಿ ನನ್ನ ಪ್ರಕಾರ ಈ ನಮ್ಮ ಒಂದು ವ್ಯವಸ್ಥೆಗಳಿಗೆ ಸೊ ದಿಸ್ ಈಸ್ ದ ಬೆಸ್ಟ್ ಆಪ್ಷನ್ ಅಂತ ಅವರಿಗೆ ಅನಿಸಿದೆ. ಈಗ ನೀವು ಅಡವೆ ಬಗ್ಗೆ ಹೇಳಿದ್ದಕ್ಕೆ ನೀವು ಯಾವುದೇ ಸಹಕಾರಿಗಳ ಅಡವೆ ನೀವು ತೆಗೆದ್ರೆ ಆಲ್ಮೋಸ್ಟ್ 90% ಆಫ್ ದಿ ಇನ್ಕಮ್ ನಿಮ್ಮ ಫೈನಾನ್ಷಿಯಲ್ ಆನ್ ಲೆಂಡಿಂಗ್ ಇಂದಾನೆ ಬರ್ತದೆ. ಇನ್ನು ಉಳಿದಿರೋ 10% ಎಲ್ಲ ಸೆಕ್ಷನ್ಸು ಸೇರಿಸಿ ಬರ್ತದೆ. ಸೊ ಈಗ ಅದನ್ನ ಒಂದೇ ಸತಿ 90% ಚೇಂಜ್ ಮಾಡೋದು ಒಂದು ಆರ್ಥೋಡಾಕ್ಸ್ ಸಿಸ್ಟಮಲ್ಲಿ ಕಷ್ಟ ಆಗ್ಬೋದು. ಇನ್ನು ಉಳಿದಿರುವಂಥದ್ದು ಸಬ್ಸಿಡರಿ, ಪ್ರೈಮರಿ ಆಕ್ಟಿವಿಟಿ ಅಲ್ಲ ಸಬ್ಸಿಡರಿ ಆಕ್ಟಿವಿಟಿಯಾಗಿ ನಡೆಸ್ತಾ ಇರ್ತಾರೆ. ಆದ್ರೆ ನಮ್ಮಂಥ FPOಗಳಿಗೆ ಈ ಸಬ್ಸಿಡರಿ ಆಕ್ಟಿವಿಟೀಸೇ ಪ್ರೈಮರಿ ಆಕ್ಟಿವಿಟಿ. ಹಾಗಾಗಿ ನಮಗೆ ಸಂಡೇ ಅಥವಾ ಬೇರೆ ಹಬ್ಬ ಹರಿದಿನಗಳನ್ನು ಆದಷ್ಟು ಕಡಿಮೆ ಮಾಡಿ ವರ್ಷದಲ್ಲಿ ಕನಿಷ್ಠ 300ರಿಂದ 325 ದಿವಸ ದುಡಿಸ್ಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ ಫೈನಾನ್ಷಿಯಲ್ ಆನ್ ಲೆಂಡಿಂಗಲ್ಲಿ ಈ ಸಮಸ್ಯೆ ಇಲ್ಲ. ಸೊ ಅವರಿಗೆ ಅದರಲ್ಲಿ ಒಂದು ಕಂಫರ್ಟ್ ಝೋನ್ ಕಂಡ್ಕೊಂಡಿದೆ. ನಮ್ಮೂರಲ್ಲೂ ಕೂಡ ಯುವಕರಿದ್ದಾರೆ, ಅವರಿಗೂ ಕೂಡ ಬೆಂಗಳೂರು ಅಥವಾ ಮಂಗಳೂರು ಅಥವಾ ಬೇರೆ ಕಡೆಯಿಂದ ಸಿರ್ಸಿಗೆ ಬರಲಿಕ್ಕೆ ಅಥವಾ ಸ್ವಂತ ಊರಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಇಚ್ಛೆ ಇದೆ. ಮನಿ ಲೆಂಡಿಂಗ್ ಅಥವಾ
ಈ ಟೆಂಡರ್ ವ್ಯವಸ್ಥೆಯಲ್ಲಿ ಅವ್ರೆಲ್ರಿಗೂ ಕೂಡ ಕೆಲಸ ಕೊಡೋದು ಕಷ್ಟ. ಯಾಕೆ ಅಂತಂದ್ರೆ ಸಿಗುವಂತದ್ದು ಅಕೌಂಟೆಂಟ್ ಕೆಲಸ ಮಾತ್ರ. ಹೌದು ಅದನ್ನ ಹೊರತಾಗಿ ಬೇರೆ ಕೆಲಸವನ್ನು ಕೊಡ್ಬೇಕು ಅಂತಂದ್ರೆ ಆಡಳಿತ ಮಂಡಳಿಯವರು ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕು? ನನ್ನಿಂದ ಹೇಳ್ಬೋದಾದಂತ ಉತ್ತರ ಅಂತಂದ್ರೆ ದ ಅಗ್ರಿ ಬಿಸ್ನೆಸ್ ಇಸ್ ದ ಓನ್ಲಿ ಆಪ್ಷನ್. ನಮ್ಮಲ್ಲಿ ಈಗ ನಾವು ಅಗ್ರಿಕಲ್ಚರ್ ಸೆಂಟ್ರಿಕ್ ಅಂದ್ರೆ ಹಾರ್ಟಿಕಲ್ಚರ್ ಸೆಂಟ್ರಿಕ್ ಜಾಗದಿಂದ ನಾವು ಬಂದಿರೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯಾದ ಅದರ್ ಡೆವಲಪ್ಮೆಂಟ್ಸ್ಗೆ ಅವಕಾಶ ಇಲ್ಲ. ಸೊ ನಮ್ಮ ಆಲ್ಮೋಸ್ಟ್ 80% ಆಫ್ ದಿ ಪಾಪ್ಯುಲೇಷನ್ ಡಿಪೆಂಡ್ ಆಗಿರುವಂಥದ್ದೇ ಅಗ್ರಿಕಲ್ಚರ್. ಮತ್ತೆ ನಮಗೆ ಇರುವಂಥ ಅವಕಾಶನೂ ಅಗ್ರಿ ಬಿಸ್ನೆಸ್. ನಾ ಈ ಒಂದೂವರೆ ಎಕರೆ ಯೂನಿಟಲ್ಲಿ ಹೆಚ್ಚೆಚ್ಚು ಅಂದ್ರೆ ವರ್ಷಕ್ಕೆ ಒಂದು 100ರಿಂದ 120 ಜನರ ಅಡಿಕೆ ಮಾತ್ರ ನಾ ಇಲ್ಲಿ ಹಸಿ ಅಡಿಕೆ ರೆಡಿ ಮಾಡಿಕೊಡ್ಬೋದು. ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಆದರೆ ನಮ್ಮ ಕೆಪಾಸಿಟಿಗಿಂತ ಮೀರಿ ಹೋಗ್ತದೆ. ಸೊ ಒಂದೊಂದು ಗ್ರಾಮ ಮಟ್ಟದಲ್ಲಿ ಒಂದೊಂದು ಈ ರೀತಿಯಾದ ಒಂದು ಪ್ರೊಸೆಸಿಂಗ್ ಸೆಂಟ್ರು ಅಂಡರ್ ದ ಲೀಡರ್ಶಿಪ್ ಆಫ್ ಎ ಕೋಆಪರೇಟಿವ್ ಸೊಸೈಟಿನೂ ನಾವು ಮಾಡ್ಬೋದು. ಅಂದರೆ ಇದರಲ್ಲಿ ಉದ್ಯೋಗ ಅವಕಾಶ ಜಾಸ್ತಿ ಆಗ್ತದೆ. ಅದರಲ್ಲೂ ಈಗ ನೀವು ಕೇಳಿದ್ರಿ ವೈಯಕ್ತಿಕವಾಗಿ, ಈಗ ವೈಯಕ್ತಿಕಕ್ಕೂ ಒಂದು ಕಲೆಕ್ಟಿವ್ಗೂ ಇರೋ ಡಿಫ್ರೆನ್ಸ್ ಏನು ಅಂದರೆ ವೈಯಕ್ತಿಕದಲ್ಲಾದ ಲಾಭ ಮತ್ತು ವೈಯಕ್ತಿಕದಲ್ಲಾದ ನಷ್ಟ ಎರಡನ್ನೂ ಅವನೇ ಅನುಭವಿಸ್ತಾನೆ. ಆದರೆ ಈ ಕಲೆಕ್ಟಿವ್ ಸಿಸ್ಟಮಲ್ಲಿ ಆ ಥರ ನಾರ್ಮಲ್ ಆಗಿ ಈಗ ಜನರಲ್ ಟ್ರೆಂಡ್ ಏನಿರುತ್ತೆ ಅಂತಂದರೆ ಲಾಭ ಆದಾಗ ಎಲ್ಲರೂ ಸೇರಿ ಹಂಚ್ಕೊಂಡು ತಿಂತಾರೆ. ಆದರೆ ನುಕ್ಸಾನ ಆದಾಗ ಯಾವುದೋ ಒಬ್ಬ ವೈಯಕ್ತಿಕ ವ್ಯಕ್ತಿ ಮೇಲೆ ಅಥವಾ ಒಂದು ಸೆಟ್ ಆಫ್ ಪೀಪಲ್ ಮೇಲೆ ಅದು ಹೋಗುವಂಥ ಸಂಭವ ಜಾಸ್ತಿ ಇರ್ತದೆ. ಸೊ ಅದನ್ನು ದಕ್ಷಿ ಮುಂದುವರಿಯುವಂಥ ಒಂದು ಕ್ಯಾಲಿಬರ್ ಇಟ್ಕೊಂಡು ಅವ್ರು ಮುಂದೆ ಬಂದಾಗ ಮಾತ್ರ ಈ ಹೊಸ ರೀತಿಯಾದ ಒಂದು ಎಕ್ಸ್ಪಿರಿಮೆಂಟೇಷನ್ಗೆ ಹೋಗ್ತಾರೆ. ಇದನ್ನು ನಾನು ಆಡಳಿತ ಮಂಡಳಿ ಅಥವಾ ಅವರ ವೀಕ್ನೆಸ್ಸು ಅಡ್ವಾಂಟೇಜು ಅಂತ ಹೇಳಲಿಕ್ಕೆ ಹೋಗಲ್ಲ. ಬಟ್ ಒಂದು ಮೈಂಡ್ ಸೆಟ್ ಅಂತೂ ಇರ್ತದೆ, ಆದಷ್ಟು ಮಾಡಿ ಕಡ್ಡಾಯವಾಗಿ ನಮ್ಗೆ ಲಾಭನೇ ಆಗ್ಬೇಕು ಅಂಥದ್ದೇ ಆ್ಯಕ್ಟಿವಿಟಿ ಮಾಡೋಣ ಅನ್ನುವಂಥದ್ದು ಅವ್ರ ತಲೆಯಲ್ಲಿ ಬರ್ಬೋದು. ಅಲ್ಲ ಎಷ್ಟೋ ಸೊಸೈಟಿಗಳಲ್ಲಿ ಈಗ ಅವ್ರ ಹತ್ರ ಒಂದು 15ರಿಂದ 18 ಕೋಟಿ ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ಆಲ್ರೆಡಿ ಅವ್ರ ಹತ್ರ ಇರುತ್ತೆ, ಸ್ವಂತ ವರ್ಕಿಂಗ್ ಕ್ಯಾಪಿಟಲ್. ಹಂಗಂತ ಅವ್ರ ಕನ್ಸಂಪ್ಷನ್ ಇರೋದು ಬರೀ 6ರಿಂದ 7 ಕೋಟಿ. ಎಷ್ಟೋ ಸೊಸೈಟಿಗಳು ಇನ್ನು ಉಳಿದು 8 ಕೋಟಿನ 10 ಕೋಟಿನ ತಗೊಂಡೋಗಿ ಅದನ್ನು FD ಮಾಡಿ ಅದರಿಂದ ಬರೋ ಬಡ್ಡಿಯನ್ನು ಆದಾಯವಾಗಿ ತಗೊಳ್ತಾ ಇದ್ದಾರೆ. ಅಂದರೆ ನೀವು ಇಲ್ಲಿ ಇದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಅಂದರೆ ರಿಸ್ಕ್ ಟೇಕಿಂಗ್ ಕೆಪಾಸಿಟೀಸು ಅಥವಾ ರಿಸ್ಕ್ ಟೇಕಿಂಗ್ ಏನು ಮೈಂಡ್ ಸೆಟ್ ಅಲ್ಲಿ ಸ್ವಲ್ಪ ಹಿಂದುಳಿತದೆ. ಯಾಕೆ ಅಂತಂದರೆ ಕಾರಣ ಇದಿರು